ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತಾ ಈ ಒಂದು ತರಗತಿಯಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ಎರಡು ಪತ್ರಿಕೆಗಳಿರುವಂಥದ್ದು. ಒಂದು ಪತ್ರಿಕೆ ತಾವು ಗಮನಿಸಬಹುದು ಜಿಕೆ ಇರುತ್ತೆ, ಇನ್ನೊಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ತಮ್ಮಲ್ಲಿ ಇರುವಂಥದ್ದು. ಸೊ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವೇನು ನೋಡೋಣ ಅಂತಂದ್ರೆ ಪಠ್ಯಕ್ರಮ ಹೇಗಿದೆ, ಪಠ್ಯಕ್ರಮಕ್ಕೆ ಯಾವೆಲ್ಲ ಪುಸ್ತಕಗಳನ್ನು ರೆಫರ್ ಮಾಡಬೇಕು, ಮತ್ತೆ ಯಾವ ರೀತಿ ನೀವು ಸ್ಟಡಿಯನ್ನ ಮಾಡಬೇಕು ಮತ್ತು ಟೈಮ್ ಟೇಬಲ್ ಯಾವ ರೀತಿ ಹಾಕೋಬೇಕು, ಮತ್ತೆ ಪ್ರಶ್ನೆಗಳು ಯಾವ ಬುಕ್ ಇಂದ ಬಂದಿರ್ತಾವ, ಯಾವ ಬೇಸ್ ಮೇಲೆ ಬಂದಿರ್ತಾವ. ತಾವು ಆಲ್ರೆಡಿ ಬಿ ಎಡ್ ಅನ್ನ ಕಲ್ತಿದ್ದೀರಿ ಅಥವಾ ಡಿ ಎಡ್ ಅನ್ನ ಕಂಪ್ಲೀಟ್ ಮಾಡಿದಿರಿ, ತಾವು ಸ್ಟಡಿ ಮಾಡಿರ್ತೀರಿ ಏನಂತ ಬ್ಲೂ ಪ್ರಿಂಟ್ ಬಗ್ಗೆ. ಒಂದು ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾದ್ರೆ ಬ್ಲೂ ಪ್ರಿಂಟ್ ಅನ್ನ ಹೇಗೆ ರೆಡಿ ಮಾಡಿರ್ತೀವಿ, ಅದೇ ರೀತಿ ಈ ಪ್ರಶ್ನೆ ಪತ್ರಿಕೆಯನ್ನ ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಇದೆಯಲ್ಲ ಪತ್ರಿಕೆ ಇದೆಯಲ್ಲ, ಆ ಪತ್ರಿಕೆಯನ್ನು ಕೂಡ ರೆಡಿ ಮಾಡ್ಬೇಕಾದ್ರೆ ಬ್ಲೂ ಪ್ರಿಂಟ್ ಇರುತ್ತೆ. ಹಾಗಾದ್ರೆ ಅದರ ಒಂದು ಬ್ಲೂ ಪ್ರಿಂಟ್ ಅನ್ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ದಯವಿಟ್ಟು ಸ್ನೇಹಿತರೆ, ತುಂಬಾ ಇಷ್ಟ ಬಿದ್ದು ವಿಡಿಯೋನ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಅವಶ್ಯಕತೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಕ್ವಾಲಿಟಿ ಮೇಲೆ ಮೇಂಟೈನ್ ಆಗ್ತಾ ಇರುತ್ತೆ. ದಯವಿಟ್ಟು ಮತ್ತೆ ನಮಗೆ ಸಪೋರ್ಟ್ ಮಾಡಿ ಅಂತ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತೀನಿ. ಅದರ ಜೊತೆಗೆ ನೋಡಿ, ಇಲ್ಲಿ ನೀವು ಯಾವ ರೀತಿ ಓದಬೇಕು ಅಂತಕ್ಕಂಥದ್ದನ್ನು ಹೇಳ್ತೀನಿ, ಮತ್ತು ಸಿಲೆಬಸ್ ಏನು ಅಂತಕ್ಕಂಥದ್ದನ್ನು ಇಲ್ಲಿ ಬರುತ್ತೆ, ಮತ್ತು ಯಾವ ರೀತಿಯಾಗಿ ಡಿವೈಡ್ ಮಾಡ್ಕೊಂಡು ಓದಬೇಕು ಅಂತ ಬರುತ್ತೆ. ಯಾವ್ದು ಓದಿ ಯಾವ್ದು ಬಿಟ್ಟರೆ ನಾವು ಅಪಾಯಿಂಟ್ ಆಗಂಗಿಲ್ಲ ಅನ್ನೋದು ಬರುತ್ತೆ. ಒಂದೇ ಸಾರಿ ಯಾರೆಲ್ಲ ಅಪಾಯಿಂಟ್ ಆಗಬೇಕು ಅನ್ಕೊಂಡಿದ್ರಿ ದಯವಿಟ್ಟು ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ಅಂತ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾ, ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ತರಗತಿಯನ್ನು ನಾವೇನು ಮಾಡೋಣ, ಪ್ರಾರಂಭ ಮಾಡೋಣ. ಇಷ್ಟೆಲ್ಲ ಪೀಠಿಕೆ ಹಾಕಿದ್ದೀನಿ, ದಯವಿಟ್ಟು ಕೊನೆವರೆಗೂ ನೋಡಿ. ತುಂಬಾ ಅದ್ಭುತವಾಗಿರ್ತಕ್ಕಂಥ ತರಗತಿ ಇರ್ತದೆ. ಇಲ್ಲಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಸ್ಟಡಿ ಮಾಡೋದಂದ್ರೆ ಕ್ವಶನ್ ಆನ್ಸರ್ ಓದೋದಲ್ಲ. ಈ ಕ್ವಶನ್ ಎಲ್ಲಿಂದ ಬಂತು, ಯಾಕೆ ಬಂತು, ಹೇಗೆ ಬಂತು, ಯಾವ ವಿಷಯದ ಬೇಸ್ ಮೇಲೆ ಈ ಪ್ರಶ್ನೆ ಬಂತು, ಹೌದಾ, ಇದ್ರ ಬಗ್ಗೆ ನಾವೇನ್ ಮಾಡಬೇಕಾಗುತ್ತೆ, ಅನಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಇವತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅರ್ಥಾತ್ HSTR ಅಂತ ಏನ್ ಕರಿತೀವಲ್ಲ, ಅದರ ಪೇಪರ್ ಫಸ್ಟ್ ಅನ್ನ ನಾವೇನ್ ಮಾಡೋಣ ಅಂದ್ರೆ ಇವತ್ತಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವಾಗ ಮುಂದಿನ ಸ್ಲೈಡಿಗೆ ಹೋಗೋಣ. ತಾವಿಲ್ಲಿ ಗಮನಿಸಬಹುದು HSTR ಶಿಕ್ಷಕರ ನೇಮಕಾತಿ ಪರೀಕ್ಷೆ ಪತ್ರಿಕೆ 1ರ ಯಶಸ್ವಿ ನೀಲನಕ್ಷೆ ಅಂತ ಹೇಳಿ ನಾವೇನ್ ಮಾಡಿದೀವಿ, ಬರೆದಿರುವಂತದ್ದು. ನಿಮ್ಮ ಯಶಸ್ವಿನ ಪಯಣಕ್ಕೆ ಒಂದು ಸ್ಪಷ್ಟ ಮಾರ್ಗದರ್ಶನ ಈ ಒಂದು ತರಗತಿಯಲ್ಲಿ ಸಿಗ್ತಾ ಹೋಗ್ತದ. ಓಕೆ, ಎರಡನೇ ಸ್ಲೈಡ್ ನೋಡೋಣ. ತಾವಿಲ್ಲಿ ಗಮನಿಸಬಹುದು ನಿಮ್ಮ ಗುರಿಗಳು ನಾಳಿನ ಪೀಳಿಗೆಯನ್ನ ರೂಪಿಸುವುದು ಅಂತ ಇದೆ. ತಾವು ನಾಳಿನ ಮಕ್ಕಳ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂಥ ಶಿಕ್ಷಕರಾಗ್ತಿದ್ರಿ. ಸೊ ಹಾಗಾಗಿ ತಮಗೆ ಶುಭ ಹಾರೈಸ್ತಾ, ಪ್ರೌಢಶಾಲಾ ಶಿಕ್ಷಕರಾಗುವುದು ಒಂದು ಶ್ರೇಷ್ಠ ವೃತ್ತಿಯಾಗಿರ್ತದೆ. HSTR ಪರೀಕ್ಷೆಯು ಈ ಗುರಿಯ ಹೆಬ್ಬಾಗಿಲಾಗಿದೆ. ಈ ಪ್ರಸ್ತುತ ಪತ್ರಿಕೆ 1ರ ಪಠ್ಯಕ್ರಮವನ್ನು ವಿಂಗಡಿಸಿ ಅದನ್ನು ಕೇವಲ ಒಂದು ದಾಖಲೆಯಿಂದ ನಿಮ್ಮ ವೈಯಕ್ತಿಕ ಕ್ರಿಯಾ ಯೋಜನೆಗೆ ಪರಿವರ್ತಿಸುವುದೇ ನಮ್ಮ ಗುರಿಯಾಗಿದೆ. ಅದನ್ನೇನು ಮಾಡೋದು, ಒಂದು ದಾಖಲೆ ಆಗಿರೋದಲ್ಲ, ನಿಮ್ಮ ದೈನಂದಿನದೊಳಗೆ ಅದನ್ನ ಏನು ಮಾಡೋದು, ಅಳವಡಿಸ್ಕೊಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಬನ್ನಿ ಮುಂದಿನ ಸ್ಲೈಡಿಗೆ ಹೋಗೋಣ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಅವಶ್ಯಕತೆ ಅವರು ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಳ್ಬಹುದು. ನೋಡಿ, ಯಶಸ್ವಿಗೆ 5 ಆಧಾರ ಸ್ತಂಭಗಳನ್ನ ನಾನಿಲ್ಲಿ ಮಾಡ್ಕೊಂಡಿರುವಂಥದ್ದು. ನೋಡ್ರಿ, ನಿಮ್ಮ ಸಿದ್ಧತೆಯನ್ನ ನಾನು 5 ಅಗತ್ಯತೆ ಆಧಾರ ಸ್ತಂಭಗಳ ಮೇಲೆ ನಿರ್ಮಿಸುತ್ತಿದ್ದ ಇದ್ದೇನೆ. ಅಂದ್ರೆ ಯಾರೆಲ್ಲ ಪ್ರೌಢಶಾಲಾ ಶಿಕ್ಷಕರಾಗ್ತಿದ್ರೆ ಪ್ರಶ್ನೆ ಪತ್ರಿಕೆಯನ್ನ ನಾನು ಎಷ್ಟು ಪಾರ್ಟ್ ಮಾಡಿದ್ದೀನಿ ಅಂತಂದ್ರೆ 5 ಪಾರ್ಟ್ಗಳನ್ನಾಗಿ ಇವಾಗ ಮಾಡ್ಕೊಂಡಿದ್ದೀನಿ. ನೋಡಿ, ಪ್ರತಿಯೊಂದು ಪ್ರಾವೀಣ್ಯತೆಯನ್ನ ಸಾಧಿಸುವುದು ನಿರ್ಣಾಯಕವಾಗಿದೆ. ಅಂದ್ರೆ ಪ್ರತಿಯೊಂದು ಪಾರ್ಟ್, ಈಗ 5 ಪಾರ್ಟ್ 5 ವಿಭಾಗಗಳನ್ನ ಏನ್ ಮಾಡ್ಕೊಂಡಿದ್ದೀನಲ್ಲ, ಈ ವಿಭಾಗಗಳನ್ನ ಪ್ರತಿಯೊಂದನ್ನು ನಾವೇನ್ ಮಾಡ್ಬೇಕಾಗುತ್ತೆ, ನೋಡ್ತಾ ಹೋಗ್ಬೇಕಾಗುತ್ತೆ. ಒಂದ್ ಮಾಡಿ ಒಂದ್ ಬಿಟ್ರೆ ಅದು ಬರಲ್ಲ. ಹಾಗಾದ್ರೆ ಅವು 5 ಆಧಾರ ಸ್ತಂಭಗಳು ಯಾವುವು ಅಂತಂದ್ರ, ಮೊದಲನೇ ಆಧಾರ ಸ್ತಂಭ ಇರುವಂತದ್ದು ಸ್ನೇಹಿತರೆ ಶಿಶು ವಿಕಾಸನ ಮತ್ತು ಬೋಧನಾ ಶಾಸ್ತ್ರ ಅಂತ ಇರುತ್ತೆ. ನಂತರ ಸಾಮಾನ್ಯ ಕನ್ನಡ ಇರುವಂತದ್ದು, ಸಾಮಾನ್ಯ ಇಂಗ್ಲಿಷ್ ಇರ್ತದ, ಕಂಪ್ಯೂಟರ್ನ ಸಾಕ್ಷರತೆ ಇರುವಂತದ್ದು, ಇನ್ನ ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಇದು 5 ಆಧಾರ ಸ್ತಂಭಗಳನ್ನ ನಾವಿಲ್ಲಿ ನೋಡಿದ್ವಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಅವುಗಳನ್ನ ಒಂದೊಂದಾಗಿ ಏನ್ ಮಾಡೋಣ ಅಂತಂದ್ರೆ ವಿಸ್ತರಿಸ್ಕೊತಾ ಹೋಗೋಣ. 1ನೇ ಸ್ತಂಭದ ನೋಡ್ರಿ 1ನೇ ಭಾಗದೊಳಗ ನೋಡಿ, 1ನೇ ಭಾಗ ನೋಡಿ ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಅಂತ ಇದೆ. ನಾವು ಶಿಶು ವಿಕಸನ ಅಂತಂದ್ರೆ ಸೈಕಾಲಜಿ 1ನೇ ಪಾಠನ ಮಾತ್ರ ಓದ್ಕೊಂತೀವಿ, ಬೋಧನಾ ಶಾಸ್ತ್ರದ ಬಗ್ಗೆ ತಲೆ ಕಟ್ಕೊಳ್ಳಲ್ಲ. ದಯವಿಟ್ಟು ಅದ್ರ ಬಗ್ಗೆ ಫೋಕಸ್ ಮಾಡಲೇಬೇಕು. ನೋಡಿ, ಇದು ನಿಮ್ಮ ಬೋಧನಾ ಶಾಸ್ತ್ರದ ತಿರುಳು. ಇದು 3 ಪ್ರಮುಖ ಕ್ಷೇತ್ರಗಳನ್ನ ಒಳಗೊಂಡಿದೆ. ನೋಡಿ, ಶಿಶು ವಿಕಸನ ಮತ್ತು ಬೋಧನಾ ಶಾಸ್ತ್ರ ಅಂತಕ್ಕಂಥದ್ದು ಈ ಟಾಪಿಕ್ ಒಳಗೆ ಮತ್ತೆ 3 ಪಾಠಗಳನ್ನ ನಾನು ಮಾಡ್ಕೊಂಡಿರುವುದು. ನೋಡಿ, ಅದ್ರೊಳಗೆ ಏನೇನು ಬರುತ್ತೆ ಅಂತಂದ್ರೆ ಶಿಶು ವಿಕಸನ ಅಂತೇಳಿ ಬರುತ್ತೆ. ಶಿಶು ವಿಕಸನದೊಳಗೆ ಏನ್ ಬರುತ್ತೆ ಅಂದ್ರೆ ಬೆಳವಣಿಗೆ ತತ್ವಗಳು ಬರ್ತಾವ ಮತ್ತು ಹಂತಗಳು ಬರುವಂತದ್ದು. ಇನ್ನು ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಬರ್ತಾವ, ಅನುವಂಶತೆ ಮತ್ತು ಪರಿಸರ ಇವು ಇರುವಂತದ್ದು. ಹೌದ್ರಿ. ಇನ್ನು 2ನೇ ನೋಡೋಣ ಭಾಗಕ್ಕೆ ಹೋಗೋಣ. ಕಲಿಕೆಯ ಮನೋವಿಜ್ಞಾನದ ಬಗ್ಗೆ ಇರ್ತದೆ. ಕಲಿಕೆಯ ಸ್ವರೂಪ ಮತ್ತು ಪ್ರಮುಖ ಸಿದ್ಧಾಂತಗಳು ಇರ್ತಾವ. ಸಿದ್ಧಾಂತಗಳು ಗೊತ್ತಲ್ಲ ನಿಮಗೆ, ಹೌದ್ರಿ. ಬೋಧನಾ ಮಾದರಿಗಳು ಇರ್ತಾವ. ಇನ್ನ ಗಮನ ಮತ್ತು ಸ್ಮರಣೆ, ಸ್ಮೃತಿ ಮತ್ತು ವಿಸ್ಮೃತಿಯ ಬಗ್ಗೆ ಇರುವಂತದ್ದು. 3ನೇ ವಿಭಾಗದೊಳಗ ಶೈಕ್ಷಣಿಕ ಮನೋವಿಜ್ಞಾನ. ನೋಡಿ, ಇಲ್ಲಿ
ಬುದ್ಧಿಶಕ್ತಿ ಬಗ್ಗೆ ಪ್ರಶ್ನೆಗಳಿರ್ತಾವ, ಸಾಮಾಜಿಕ ಮತ್ತು ಭಾವನಾತ್ಮಕ ಬುದ್ಧಿಶಕ್ತಿ ಆಗಿರ್ಬೋದು. ಇನ್ನು ವ್ಯಕ್ತಿತ್ವದ ಬಗ್ಗೆ ಇರುವಂಥದ್ದು, ನಂತರ ಪ್ರಕ್ಷೇಪಣಗಳ ಬಗ್ಗೆ ಪ್ರಶ್ನೆಗಳಿರುವಂಥದ್ದು, ಪ್ರಕ್ಷೇಪಣಾ ತಂತ್ರಗಳು, ಅದೇ ರೀತಿ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಬಗ್ಗೆ ಇಲ್ಲಿ ಪ್ರಶ್ನೆಗಳು ಇರುವಂಥದ್ದು. ನೋಡಿ, ಯಾರಿಗೆಲ್ಲ ಅವಶ್ಯಕತೆ ಇದೆ ತಾವು ಒಂದು ಸ್ಕ್ರೀನ್ಶಾಟ್ ಅನ್ನ ತೆಗೆದುಕೊಳ್ಬೇಕು. ಓಕೆನಾ? ಇದು 1ನೇ ಸ್ತಂಭದೊಳಗ ಅರ್ಧ ಅವಾಗಲೇ ಹೇಳಿನಿ. ಇನ್ನು 2ನೇ ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬೋಧನಾ ಶಾಸ್ತ್ರದ ಬಗ್ಗೆ, ಬೋಧನಾ ಕೌಶಲ್ಯ ಬಗ್ಗೆ ನಾವು ನೋಡ್ಕೊಳ್ಳೇಬೇಕು. ಈ ಸ್ತಂಭವು ಪ್ರಾಯೋಗಿಕ ಅನ್ವಯ ಮತ್ತು ಮೌಲ್ಯಮಾಪನ ಕೇಂದ್ರೀಕೃತವಾಗಿದೆ. ನೋಡಿ, ಈ ಪ್ರಶ್ನೆ ಪತ್ರಿಕೆ ಒಳಗ ನೋಡಿ, ಬೋಧನಾ ಶಾಸ್ತ್ರದ ಮೇಲೆ ಯಾವ ಪ್ರಶ್ನೆ ಕೇಳ್ತಾನ ಅಂತಂದ್ರ ಪ್ರಾಯೋಗಿಕ ಅನ್ವಯದ ಮೇಲೆ ಪ್ರಶ್ನೆ ಕೇಳ್ತಾನ ಮತ್ತು ಮೌಲ್ಯಮಾಪನ ಕೇಂದ್ರಿತ ಪ್ರಶ್ನೆಗಳು ಇರುವಂತದ್ದು. ಎದ್ರಾಗ್ರಿ? ಬೋಧನಾ ಶಾಸ್ತ್ರದೊಳಗ. ನೋಡಿ, ಯಾವ್ಯಾವ ಕೇಳ್ತಾನ ಅಂತಂದ್ರ ಹೇಗೆ ಕೇಳ್ತಾನ ಅಂತಂದ್ರ ನೋಡಿ, ಬೋಧನಾ ವಿಧಾನಗಳು ಇರ್ತಾವ. ಬೋಧನಾ ವಿಧಾನಗಳು ಶಿಕ್ಷಕ ಕೇಂದ್ರಿತ, ವಿದ್ಯಾರ್ಥಿ ಕೇಂದ್ರಿತ ವಿಧಾನಗಳು, ತರಗತಿಯ ನಿರ್ವಹಣೆ, ಇದು ಬೋಧನಾ ಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು. ಇನ್ನ ಮತ್ತೇನಿದೆ ರೀ ಅಂತಂದ್ರ ಶಿಕ್ಷಣ ಹಕ್ಕು ಕಾಯ್ದೆ ಇರುವಂತದ್ದು. ITI ಆಕ್ಟ್ ಬಗ್ಗೆ ನೀವು ಓದ್ಕೋಬೇಕಾಗುತ್ತೆ. ಶಿಕ್ಷಣಕ್ಕೆ ಸಂಬಂಧಿಸಿದ ಕಾಯ್ದೆಗಳು ಮತ್ತು ನೀತಿಯ ಬಗ್ಗೆ ನೀವು ಏನ್ ಮಾಡ್ಬೇಕಾಗುತ್ತೆ? ಸ್ಟಡಿಯನ್ನ ಮಾಡ್ಬೇಕಾಗುತ್ತೆ. ಇನ್ನು ನಂತರ ನೋಡ್ರಿ, ಒಳಗೊಳ್ಳುವ ಶಿಕ್ಷಣ ಅಂತ ಇದೆ. ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳ ಶಿಕ್ಷಣ ಮತ್ತು ಅವರ ಅಗತ್ಯತೆಗಳನ್ನು ಪೂರೈಸುವುದರ ಬಗ್ಗೆ ನಾವೇನ್ ಮಾಡ್ಬೇಕಾಗುತ್ತೆ? ಗಮನವನ್ನ ಹರಿಸಬೇಕಾಗುತ್ತೆ ಮತ್ತು ಅದ್ರ ಬಗ್ಗೆ ನೀವೇನ್ ಮಾಡ್ಬೇಕಾಗುತ್ತೆ? ಸ್ಟಡಿಯನ್ನ ಮಾಡ್ಬೇಕಾಗುತ್ತದೆ. ಇನ್ನು ಮೌಲ್ಯಮಾಪನ ಮತ್ತು ಅಳೆಯುವಿಕೆ ಅಂತ ಬರುತ್ತೆ. ನಿರಂತರ ಮೌಲ್ಯಮಾಪನ, ವ್ಯಾಪಕ ಮೌಲ್ಯಮಾಪನ, ಇನ್ನು ಪರೀಕ್ಷೆಗಳ ವಿಧಗಳು ಅಂತ ಏನಿದೆ ನೋಡಿ, ಪರೀಕ್ಷಾ ವಿಧಗಳ ಬಗ್ಗೆ ಇಲ್ಲಿ ಕೇಳುವಂಥದ್ದು. ಬೋಧನಾ ಶಾಸ್ತ್ರದೊಳಗೆ ನೋಡಿ, ಬೋಧನಾ ವಿಧಾನಗಳ ಬಗ್ಗೆ ಕೇಳ್ತಾರ. ಬೋಧನಾ ಶಾಸ್ತ್ರದೊಳಗ ನೋಡ್ರಿ, ಬೋಧನಾ ವಿಧಾನಗಳ ಬಗ್ಗೆ ಕೇಳ್ತಾರ. ಅದೇ ರೀತಿ ITI ಆಕ್ಟ್ ಬಗ್ಗೆ ಕೇಳ್ತಾರ. ಇನ್ನು ವಿಶೇಷ ಅಗತ್ಯತೆ ಉಳ್ಳ ಮಕ್ಕಳ ಬಗ್ಗೆ ಕೇಳ್ತಾರೆ. ಇನ್ನು ಮೌಲ್ಯಮಾಪನ ಮತ್ತು ಮೌಲ್ಯಮಾಪನವನ್ನ ಅಳೆಯುವಂಥದ್ರ ಬಗ್ಗೆ ಪ್ರಶ್ನೆವನ್ನ ಕೇಳುವಂಥದ್ದು. ಓಕೆನಾ? ಇನ್ನು 2ನೇ ಸ್ತಂಭವನ್ನ ನಾವು ನೋಡೋದಾದ್ರೆ ನೋಡಿ, 2ನೇ ಸ್ತಂಭದೊಳಗ ಸಾಮಾನ್ಯ ಕನ್ನಡ ಇರ್ತದ. ಭಾಷೆಯ ವಿಷಯದ ಮೇಲೆ ಹಿಡಿತ ಇದೆಯಿಲ್ಲ ಅಂತಕ್ಕಂಥದ್ದು ಚೆಕ್ ಮಾಡೋದಕ್ಕೋಸ್ಕರ ಈ ಒಂದು ತಮ್ಗೆ ಏನ್ ಮಾಡ್ತಾರ ಅಂತಂದ್ರ ಪ್ರಶ್ನೆಗಳನ್ನ ಇಟ್ಟಿರುವಂತದ್ದು. ಕನ್ನಡ ಭಾಷಾ ಪ್ರಾವೀಣ್ಯತೆ ಮತ್ತು ಸಮಗ್ರತೆ ಮತ್ತು ಪ್ರಮುಖ ವಿಷಯಗಳ ಬಗ್ಗೆ ಇದು GK ಹೇಳತ್ತಿದ್ದೆ ನಾನು. GK ಒಳಗ ಸಾಮಾನ್ಯ ಕನ್ನಡ ಇರ್ತದೆ. ನೋಡಿ, ಸಾಮಾನ್ಯ ಕನ್ನಡ ಯಾವೆಲ್ಲ ಪ್ರಶ್ನೆಗಳು ಬರ್ತಾವ ಗೊತ್ತಂದ್ರೆ ಕನ್ನಡ ವರ್ಣಮಾಲೆ ಅಂತ ಬರ್ತದೆ. ಉಚ್ಚಾರಣೆ ಅಂತ ನೋಡಿ ತಾವು ಗಮನಿಸಬಹುದು. ವರ್ಣಮಾಲೆ ಅಂತಂದ್ರೆ ನೋಡ್ರಿ, ವರ್ಣಮಾಲೆಗಳು, ಕನ್ನಡ ವರ್ಣಮಾಲೆಗಳು ಎಷ್ಟು ಇದಾವ್ರಿ? 49 ಇದಾವೆ. ಹೌದ್ರಿ? ಅದ್ರೊಳಗ 3 ಪ್ರಕಾರ ಮಾಡ್ತಾರೆ. ಒಂದು ಸ್ವರಗಳು, ವ್ಯಂಜನಗಳು, ಇನ್ನೊಂದು ಯೋಗವಾಹಗಳು ಅಂತ ಬರ್ತದೆ. ಸ್ವರಗಳೊಳಗೆ ಮತ್ತೆ 2 ಪಾರ್ಟ್ ಬರ್ತಾವ. ಒಂದು ಹ್ರಸ್ವ ಸ್ವರ ಅಂತ ಬರುತ್ತೆ, ಇನ್ನೊಂದು ದೀರ್ಘ ಸ್ವರ ಅಂತ ಬರುತ್ತೆ. ಹೌದ್ರಿ? ವ್ಯಂಜನದೊಳಗೆ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತ ಬರುತ್ತೆ. ಸೊ ಈ ರೀತಿ ನಿಮ್ಗೆ ಗೊತ್ತಿರುವಂತ ವಿಚಾರ. ಇದ್ರ ಬಗ್ಗೆ ಪ್ರಶ್ನೆಗಳು ಇರುವಂತದ್ದು. ಇನ್ನು 2ನೇ ನೋಡಿ, ಪದಗಳ ರಚನೆ ಮತ್ತು ಅರ್ಥ ಗ್ರಹಿಕೆ ಬಗ್ಗೆ ಪ್ರಶ್ನೆ ಇರ್ತಾವ. ಸಂಧಿ ಮತ್ತು ಸಮಾಸಗಳ ಬಗ್ಗೆ ಪ್ರಶ್ನೆ ಇರ್ತಾವ. ವಾಕ್ಯ ನಿಬಂಧನೆ ಮತ್ತು ಚಿಹ್ನೆಗಳ ಬಗ್ಗೆ ಪ್ರಶ್ನೆ ಇರ್ತಾವ. ಇನ್ನು ಭಾಷಾ ರೂಪಗಳು, ಅನ್ಯ ದೇಶ ಪದ ಮತ್ತು ತತ್ಸಮ ತದ್ಭವಗಳ ಬಗ್ಗೆ ಇರುವಂತದ್ದು. ನಂತರ ನೋಡ್ರಿ, ಕನ್ನಡ ಸಾಹಿತ್ಯ ಚರಿತ್ರೆ, ಪ್ರಮುಖ ಘಟ್ಟಗಳು ಬರ್ತಾವ ನೋಡ್ರಿ. ನವೋದಯ, ನವ್ಯ, ದಲಿತ, ಇದ್ರ ಬಗ್ಗೆ ಕೇಳ್ತಾರ. ಛಂದಸ್ಸು ಮತ್ತು ಅಲಂಕಾರ ಬಗ್ಗೆ ಕೇಳ್ತಾರ. ಗಾದೆ ಮಾತು, ನುಡಿಗಟ್ಟು ಮತ್ತು ಒಗಟುಗಳ ಬಗ್ಗೆ ಕೇಳ್ತಾರ. ಒಟ್ಟಾರೆಯಾಗಿ ಏನ್ ಮಾಡ್ತಾರ ಅಂತಂದ್ರೆ ಪಠ್ಯ ಗ್ರಹಿಕೆ ಬಗ್ಗೆ ಒಂದು ಪ್ಯಾಸೇಜ್ ಅನ್ನು ಕೊಡೋದಾಗಿರ್ಬೋದು. ಈ ರೀತಿಯಾಗಿರ್ತಕ್ಕಂಥ ನಿಮ್ಗೆ ಏನಿರ್ತದ್ರಿ ಕನ್ನಡ ಸಿಲೆಬಸ್ ಇರುವಂತದ್ದು. ಇನ್ನು ಅದೇ ರೀತಿಯಾಗಿ ಸ್ತಂಭ 3 ಇದೆ. ಸಾಮಾನ್ಯ ಆಂಗ್ಲ ಅಂತಿರುತ್ತೆ. ಜಾಗತಿಕ ಸಂವಹನ ಭಾಷೆಯಾಗಿದೆ ಅಂತ ಕೇಳಿದರೆ, ಜಾಗತಿಕ ಸಂವಹನ ಭಾಷೆಯಾಗಿದೆ ಅಂತ ಕೇಳಿದರೆ ನೋಡಿ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಏನ್ ಕೇಳ್ತಾರ ಅಂತಂದ್ರೆ 8ರಿಂದ 10ನೇ ತರಗತಿಯ ಅಗತ್ಯವಿರುವ ಕ್ರಿಯಾತ್ಮಕ ಮತ್ತು ವ್ಯಾಕರಣ ಅಂಶಗಳ ಮೇಲೆ ಗಮನ ಹರಿಸಲಾಗ್ತದೆ. ಬಹಳ ಇದು ಇರುತ್ತೆ, ಬಹಳ ಇದು ಮಾಡ್ಕೋಬಾರ್ದು. ಇದರಲ್ಲಿ ಕಂಪಲ್ಸರಿ ನೀವು ಮಾರ್ಕ್ಸ್ ತೆಗಿಬೇಕು, ಅಂದ್ರೆ ನೀವು ಟೀಚರ್ ಆಗ್ತೀರಿ. ನೋಡಿ, ಇಲ್ಲಿ ಏನಿರುತ್ತೆ, ಪಾರ್ಟ್ಸ್ ಆಫ್ ಸ್ಪೀಚ್ ಇರುವಂತದ್ದು. ಇನ್ನು ಸೆಂಟೆನ್ಸ್ ಬಗ್ಗೆ ಇರ್ತದ್ರಿ. ಹೌದ್ರಿ? ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದಗಳಿರ್ತಾವ. ಇನ್ನು ವೊಕ್ಯಾಬ್ಯುಲರಿ ಯೂಸ್ ಮಾಡೋದು ಹೆಂಗದ, ಕೊಲೊಕೇಶನ್ ಬಗ್ಗೆ ಇರ್ತದ. ಸೊ ಇಲ್ಲಿ ಎರರ್ ಫೈಂಡ್ ಮಾಡೋದು, ಇದ್ರ ಬಗ್ಗೆ ಇಲ್ಲಿ ಇರುವಂತದ್ದು. ಹೌದಾ? ಇದು ಇಂಗ್ಲಿಷ್ ಅಲ್ಲಿ. ಇನ್ನು ನೆಕ್ಸ್ಟ್ 4ನೇ ವಿಭಾಗ ನೋಡೋಣ. 4ನೇ ವಿಭಾಗ ಅಂತಂದ್ರೆ ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಇರ್ತದೆ. ಯಾಕೆ ಈ ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಇಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ, ಇಂದಿನ ಡಿಜಿಟಲ್ ಶಿಕ್ಷಕ ಆಧುನಿಕ ತರಗತಿಗಳಿಗೆ ಅಗತ್ಯವಾದ ಡಿಜಿಟಲ್ ಕೌಶಲ್ಯಗಳನ್ನು ಅಳವಡಿಸ್ಕೋಬೇಕಾಗ್ತದೆ. ಹಾಗಾಗಿ ಈ ಒಂದು ಟಾಪಿಕ್ನ ಪ್ರಶ್ನೆಗಳು ನಮ್ಮಲ್ಲಿ ಇರುವಂತದ್ದು. ಸೊ ಇಲ್ಲಿ 4ನೇ ಸ್ತಂಭದೊಳಗೆ ನಾವು ತಾವು ಗಮನಿಸಬಹುದು, ಮೂಲಭೂತ ಅಂಶಗಳ ಬಗ್ಗೆ ಪ್ರಶ್ನೆಗಳು ಬರ್ತಾವೆ. ನೋಡ್ರಿ, ಮೂಲಭೂತ ಅಂಶಗಳು ಯಾವ ಇರ್ತಾವ್ರಿ? ಕಂಪ್ಯೂಟರ್ನ ಪರಿಚಯ ಬಗ್ಗೆ ಕೇಳ್ತಾರೆ. ನೋಡ್ರಿ, 1ನೇ ಜನರೇಷನ್, 2ನೇ ಜನರೇಷನ್ ಚಿಪ್ಗಳು, ಅದ್ರ ಬಗ್ಗೆ ಪ್ರಶ್ನೆಗಳು ಬರುವಂತದ್ದು. ಇನ್ನು ಹಾರ್ಡ್ವೇರ್, ಸಾಫ್ಟ್ವೇರ್ ಬಗ್ಗೆ ಪ್ರಶ್ನೆಗಳು ಬರ್ತಾವ. ಇನ್ಪುಟ್, ಔಟ್ಪುಟ್, ಸಾಧನಗಳು, ಆಪರೇಟಿಂಗ್ ಸಿಸ್ಟಮ್, ಇದ್ರ ಬಗ್ಗೆ ಇರುವಂತದ್ದು. ಹಾರ್ಡ್ವೇರ್ ನೋಡ್ರಿ, ಯಾವ ಕಣ್ಣಿಗೆ ಕಾಣಿಸ್ತಾವ ಹಾರ್ಡ್ವೇರ್, ಯಾವ ಕಣ್ಣಿಗೆ ಕಾಣಿಸ್ತೇ ಒಳಗಿರ್ತಾವಲ್ಲ ಅವು ಸಾಫ್ಟ್ವೇರ್. ಅದ್ರ ನಂತರ ಅಪ್ಲಿಕೇಶನ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರ. MS ವರ್ಡ್ ಆಗಿರ್ಬೋದು, MS Excel ಆಗಿರ್ಬೋದು, MS PowerPoint ಬಗ್ಗೆ ಆಗಿರ್ಬೋದು, ನುಡಿ ಆಗಿರ್ಬೋದು, ಇದ್ರ ಬಗ್ಗೆ ಪ್ರಶ್ನೆಗಳು ಬರುವಂತದ್ದು. ಇನ್ನು ಕೊನೆಯದಾಗಿ ಅಂತರ್ಜಾಲದ ಬಗ್ಗೆ, ನೆಟ್ವರ್ಕಿಂಗ್ ಸಿಸ್ಟಮ್ ಬರುತ್ತೆ. URL ಅಂದ್ರೆ ಏನು, ISL, ISP ಅಂದ್ರೆ ಏನು, ಲ್ಯಾನ್ ಅಂದ್ರೆ ಏನು, WWWAN ಅಂದ್ರೆ ಏನು. ಲ್ಯಾನ್ ಅಂದ್ರೆ ನೋಡ್ರಿ, ಲೋಕಲ್ ಏರಿಯಾ ನೆಟ್ವರ್ಕ್. ಲ್ಯಾನ್ ಮೀನ್ಸ್ ಲೋಕಲ್ ಏರಿಯಾ ನೆಟ್ವರ್ಕ್. WAN ಮೀನ್ಸ್ ವರ್ಲ್ಡ್ ಏರಿಯಾ ನೆಟ್ವರ್ಕ್. WWW ವರ್ಲ್ಡ್ ವೈಡ್ ವೆಬ್.
ಆಮೇಲೆ ಬ್ರೌಸರ್ಗಳ ಬಗ್ಗೆ ಕೇಳ್ತಾರೆ, ಮೇಲ್ಗಳ ಬಗ್ಗೆ ನಿಮಗೆ ಪ್ರಶ್ನೆ ಬರುವಂಥದ್ದು. ಇನ್ನು 4ನೇ ಸ್ತಂಭ ನೋಡಿ, ಇದು ಸಾಮಾನ್ಯ ಜ್ಞಾನದ ಜಗತ್ತಿನೊಂದಿಗೆ ಸಂಪರ್ಕ ಇರೋದಕ್ಕೋಸ್ಕರ ನಿಮ್ಮ ಸುತ್ತಮುತ್ತಲಿನ ಪ್ರಚಲಿತದ ಬಗ್ಗೆ ವಿಶಾಲವಾದ ತಿಳುವಳಿಕೆ ಟೀಚರ್ ಆಗೋರಿಗೆ ನಿಮಗೆ ಇರಬೇಕಾಗುತ್ತೆ. ಹಾಗಾಗಿ ಈ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಕೆ ಒಳಗೆ ಯಾವ್ಯಾವ ಪ್ರಶ್ನೆಗಳು ಬರ್ತಾವ ಅಂತಂದ್ರೆ ಪ್ರಶಸ್ತಿ ಮತ್ತು ಗೌರವಗಳ ಬಗ್ಗೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಮತ್ತು ಗೌರವಗಳ ಬಗ್ಗೆ ಪ್ರಶ್ನೆಗಳನ್ನ ಅಲ್ಲಿ ಬರುವಂಥದ್ದು. ಇನ್ನು ವಿಜ್ಞಾನ ತಂತ್ರಜ್ಞಾನ ಇತ್ತೀಚಿನ ಬೆಳವಣಿಗೆ ಬಗ್ಗೆ ಪ್ರಶ್ನೆಗಳು ಬರ್ತಾವ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ. ನಂತರ ಇತಿಹಾಸ ಮತ್ತು ಭೂಗೋಳ ನೋಡ್ರಿ, ಭಾರತ ಮತ್ತು ಕರ್ನಾಟಕ ವಿಶೇಷ ಒತ್ತನ್ನು ನೀಡಿರ್ತಕ್ಕಂತಹ ಪ್ರಶ್ನೆಗಳು ಬರುವಂಥದ್ದು. ಇನ್ನು ಭಾರತೀಯ ಸಂವಿಧಾನ, ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಪ್ರಶ್ನೆಗಳು ಬರುವಂಥದ್ದು. ಇನ್ನು ವಿಶೇಷವಾಗಿ ಪುಸ್ತಕಗಳು ಮತ್ತು ಲೇಖಕರ ಬಗ್ಗೆ, ಪ್ರಸಿದ್ಧ ಕೃತಿಗಳ ಬಗ್ಗೆ ಪ್ರಶ್ನೆಗಳು ಬರುವಂಥದ್ದು. ವಿವಾದಾತ್ಮಕ ಕೃತಿ ಆಗಿರ್ಬೋದು, ಪ್ರಶಸ್ತಿ ಪಡೆದಿರ್ತಕ್ಕಂಥ ಕೃತಿ ಆಗಿರ್ಬೋದು, ಯಾವ ಪ್ರಮುಖ ವ್ಯಕ್ತಿಗಳ ಕೃತಿಗಳನ್ನು ಅಲ್ಲಿ ಕೇಳುವಂಥದ್ದು. ಓಕೆನಾ, ಇವೆಲ್ಲ ಜಿಕೆಯಲ್ಲಿ ಬರುವಂಥದ್ದು ಸಾಮಾನ್ಯ ಜ್ಞಾನಗಳು. ಇನ್ನು ಲಾಸ್ಟ್ ನೋಡಿದ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ಮತ್ತು ಮಾನಸಿಕ ಸಾಮರ್ಥ್ಯದ ಬಗ್ಗೆ ಇರುವಂಥದ್ದು. ಜ್ಞಾನವನ್ನು ನವೀಕರಿಸಿ ನಿಮ್ಮ ತಾರ್ಕಿಕ ಕೌಶಲ್ಯವನ್ನು ಚುರುಕುಗೊಳಿಸಲು ಈ ಒಂದು ವಿಭಾಗವನ್ನು ಇಡಲಾಗ್ತದೆ. ನೋಡಿ ಇಲ್ಲಿ ಪ್ರಚಲಿತ ಘಟನೆ ನೋಡಿ, ಪ್ರಚಲಿತ ಘಟನೆಯೊಳಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದ ಸುದ್ದಿಗಳ ಬಗ್ಗೆ ಪ್ರಶ್ನೆಗಳಿರ್ತಾವ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ್ದು. ಓಕೆನಾ. ಇನ್ನು ಪ್ರಮುಖ ಕ್ರೀಡಾಕೂಟಗಳು ಮತ್ತು ಅವರ ಸಾಧನೆಗಳ ಬಗ್ಗೆ ಪ್ರಶ್ನೆಗಳು ಇರ್ತಾವ. ಇನ್ನು ಮಾನಸಿಕ ಸಾಮರ್ಥ್ಯ ಒಳಗೆ ಏನಿರ್ತಂದ್ರೆ ಸಂಖ್ಯಾ ಸರಣಿ ಇರ್ತದ್ರಿ, ಸಾದೃಶ್ಯತೆ ಇರ್ತದ, ವರ್ಗೀಕರಣದ ಬಗ್ಗೆ ಇರ್ತಾವ್ರಿ. ಇನ್ನು ಡೈರೆಕ್ಷನ್ ದಿಕ್ಕುಗಳ ಬಗ್ಗೆ ಇರುವಂಥದ್ದು, ಬ್ಲಡ್ ರಿಲೇಷನ್ ರಕ್ತಗಳ ಸಂಬಂಧ ಬಗ್ಗೆ, ಇನ್ನು ಡೈಸ್ ಬಗ್ಗೆ, ಕ್ಯಾಲೆಂಡರ್ ಬಗ್ಗೆ ಇಲ್ಲಿ ಪ್ರಶ್ನೆಗಳು ಬರುವಂಥದ್ದು. ಇವುಗಳ ಬಗ್ಗೆ ತಾವು ಏನು ಮಾಡಬೇಕಾಗುತ್ತೆ, ಗಮನ ಹರಿಸ್ಬೇಕಾಗುತ್ತೆ. ಇಲ್ಲಿ ಏನು ಹೇಳ್ತಾರ ಅಂತಂದ್ರೆ ಇದನ್ನು ಕನ್ಕ್ಲೂಸ್ ಮಾಡ್ತಾರ ಅವರು. ನೀಲಿ ನಕ್ಷೆಯ ಬ್ಲೂ ಪ್ರಿಂಟ್ ಸಮಗ್ರ ನೋಟ ಏನೈತಿ ಅಂತಂದ್ರೆ, ಈ ಪರೀಕ್ಷೆಯನ್ನ ಯಶಸ್ವಿ ಎಂದರೆ ಕೇವಲ ಒಂದು ಸ್ತಂಭದಲ್ಲಿ ಪ್ರಾವೀಣ್ಯತೆಯನ್ನ ಸ್ತಂಭದಂತ ಬಲವಾದ ಸಮತೋಲನ ನೋಡ್ರಿ. ನೋಡಿ ಈ ಒಂದೇ ಸ್ತಂಭದೊಳಗೆ ನೀವು ಹೆಚ್ಚಿನ ಮಾರ್ಕ್ಸ್ ತೆಗೆದು ಇದರಲ್ಲಿ ಮಾರ್ಕ್ಸ್ ತೆಗಿಲಿಲ್ಲ ಅಂತಂದ್ರೆ ನಿಮ್ದು ಏನಾಗುತ್ತೆ, ಸೆಲೆಕ್ಷನ್ ಆಗೋದು ಕಷ್ಟ ಆಗುತ್ತೆ. ಸೊ ಎಲ್ಲದೂ ಮ್ಯಾನೇಜ್ ಮಾಡಬೇಕಾಗುತ್ತೆ ನೀವು. ಇದರಲ್ಲಿ ಎಲ್ಲ ಮಾಡಿದ್ದಾಗ ಮಾತ್ರ ನೀವೇನು ಮಾಡ್ತೀರಿ, ಯಶಸ್ವಿಯನ್ನು ಸಾಧಿಸ್ತೀರಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಸ್ನೇಹಿತರೆ, ನೀವು ಯಾವ ರೀತಿ ಸ್ಟಡಿಯನ್ನು ಮಾಡಬೇಕು, ನಿಮ್ಮ ಅಧ್ಯಯನ ಹೇಗಿರಬೇಕು ಅಂತ ಹೇಳಿ ಹೇಳಿದ್ದಾರೆ. ಇದನ್ನ ನೀವು ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ರಿ. ನಿಮ್ಮ ವೈಯಕ್ತಿಕ ಅಧ್ಯಯನ ಯೋಜನೆ ನೋಡ್ರಿ, ಯಾವುದೋ ಒಂದು ಎಕ್ಸಾಮ್ ಬರೀತಾ ಇದ್ರಿ ಅಂತಂದ್ರೆ ನಿಮ್ಮ ಪ್ಲಾನಿಂಗ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ಯಾವ ರೀತಿ ನೀವು ಸ್ಟಡಿ ಮಾಡಬೇಕು ಅಂತೇಳಿ. ಸೊ ಇಲ್ಲಿ 4 ವಿಭಾಗಗಳನ್ನು ನಾನು ಮಾಡ್ಕೊಂಡಿದ್ದೀನಿ ನೋಡಿ. ಮೊದಲನೇದೇನು ಅಂತಂದ್ರೆ ವಿಶ್ಲೇಷಿಸಿ ಅಂತ ಇದೆ. ಪ್ರತಿ ಸಂದರ್ಭದಲ್ಲೂ ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಗುರುತಿಸುವುದು. ಈ ಪೇಪರ್ ಬರಿತಾ ಇದ್ದೀರಿ ಅಂತಂದ್ರೆ ಇಲ್ಲಿ ನಾನು 5 ಪಾಠಗಳನ್ನು ಮಾಡ್ಕೊಂಡಿದ್ದೀನಿ. ಈ 5 ಪಾಠಲ್ಲಿ ನಿಮ್ಮ ಸಾಮರ್ಥ್ಯ ಯಾವ ಪಾಠಲ್ಲಿ ಹೆಚ್ಚಿದೆ, ಯಾವ ಪಾಠಲ್ಲಿ ವೀಕ್ ಇದ್ದೀರಿ, ಅದ್ರ ಬಗ್ಗೆ ನಿಮಗೆ ಗೊತ್ತಿರತಕ್ಕಂಥದ್ದು ಬೇರೆ ಯಾರಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಓಕೆನಾ. ಅದ್ರ ಬಗ್ಗೆ ಫೋಕಸ್ ಮಾಡಿ, ಯಾವುದು ನಿಮ್ಮಲ್ಲಿ ಆಗಲ್ಲ, ವೀಕ್ ಇದೆಯಲ್ಲ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಗಮನವನ್ನು ಹರಿಸಿ. ಇನ್ನು ಆದ್ಯತೆಯನ್ನು ನೀಡುವುದು. ಸಮಕಾಲೀನ ವಿಷಯಗಳಿಗೆ ಹೆಚ್ಚು ಸಮಯವನ್ನು ನಿಗದಿಪಡಿಸಿ. ನೋಡ್ರಿ, ಈಗ ನಡೆದಿರ್ತಕ್ಕಂಥ ಪ್ರಚಲಿತ ಏನೇನು ನಡೆದಿರ್ತದಲ್ಲ ಅದ್ರ ಬಗ್ಗೆ ಹೆಚ್ಚು ಫೋಕಸ್ ಅನ್ನ ಮಾಡಬೇಕು. ಮತ್ತು ಈಗ ನಡೆದಿರ್ತಕ್ಕಂಥ ಪ್ರಶ್ನೆಗಳನ್ನ ನೀವೇನ್ ಮಾಡಬೇಕು, ಪ್ರಶ್ನೆ ಪತ್ರಿಕೆಗಳನ್ನ ಓದಬೇಕು. ನಾವು ಅದಕ್ಕೆ ನಮ್ಮ ಚಾನಲ್ ಅಲ್ಲಿ ಯಾವುದೇ ಎಕ್ಸಾಮ್ ಆದ್ರೂ ಅದರ ಕೀ ಆನ್ಸರ್ ಅಥವಾ ಕ್ವಶನ್ ಪೇಪರ್ ಅನ್ನ ಅನಾಲಿಸಿಸ್ ಮಾಡ್ತೀವಿ, ದಯವಿಟ್ಟು ಅದನ್ನ ತಾವು ನೋಡ್ಬೇಕು. ಓಕೆ. ಇನ್ನು ವೇಳಾಪಟ್ಟಿಯನ್ನು ರೂಪಿಸ್ಕೋಬೇಕು. ಸಮತೋಲನ ದೈನಂದಿನ ಮತ್ತು ಸಾಪ್ತಾಹಿಕ ವೇಳಾಪಟ್ಟಿಯನ್ನು ರಚಿಸುವುದು. ನೋಡಿ, ನಿಮ್ಮ ಶೆಡ್ಯೂಲ್ ಏನಿರುತ್ತೆ ನಮಗೆ ಗೊತ್ತಿರಲ್ಲ, ನೀವು ಏನು ಕೆಲಸ ಮಾಡ್ತಿರ್ತೀರಿ ಅದ್ರ ಮೇಲೆ ನಿಮ್ಮ ಟೈಮ್ ಟೇಬಲ್ ಅನ್ನು ನೀವು ಹಾಕೋಬೇಕಾಗುತ್ತೆ. ಬೆಳಗ್ಗೆ 5 ಗಂಟೆಗೆ ಎದ್ರಿ ಅಂತಂದ್ರೆ ಒಂದು 6-7 ಗಂಟೆವರೆಗೂ ನೀವು ಸ್ಟಡಿ ಮಾಡ್ಬೋದು. ಆನಂತರ ನಿಮ್ಮ ದೈನಂದಿನ ಕೆಲಸಗಳಿಗೆ ನೀವು ಹೋಗ್ಬೋದು. ಸಾಯಂಕಾಲ 5 ಗಂಟೆಗೆ ನೀವು ಸ್ಕೂಲ್ಗೂ ಎಲ್ಲೋ ಹೋಗಿದ್ರಿ ಅಂತಂದ್ರೆ 5 ಗಂಟೆ ನಂತರ ಬಂದ ತಕ್ಷಣ ಮನೆಯಲ್ಲಿ ಕೆಲಸ ಮಾಡ್ಕೊಂಡು 9ರಿಂದ ಮತ್ತು 12 ಗಂಟೆವರೆಗೂ ನೀವು ಟೈಮನ್ನು ಹಾಕೊಂಡು ಕರೆಕ್ಟಾಗಿ ನೀಟಾಗಿ ಓದಿದ್ರೆ ನಿಮಗೆ ಯಶಸ್ಸು ಸಿಗ್ತದ. ಅದು ನೀವು ಟೈಮ್ ಟೇಬಲ್ ಅನ್ನ ರೆಡಿ ಮಾಡ್ಕೋಬೇಕು. ಇನ್ನು ಅಭ್ಯಾಸವನ್ನ ಹೇಗೆ ಮಾಡಬೇಕು ಅಂತಂದ್ರೆ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನ ಮತ್ತು ಅಣುಕು ಪರೀಕ್ಷೆಗಳನ್ನ ತೆಗೆದುಕೊಳ್ಬೇಕು. ನೋಡಿ, ಯಾಕೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನೀವು ಓದ್ರಿ ಅಂತ ನಾವು ಪದೇ ಪದೇ ಹೇಳ್ತೀನಿ ಅಂತಂದ್ರೆ, ನೋಡಿ ನೀವು ಎಷ್ಟು ಓದಿದ್ದೀರಿ ಅಂತ ಗೊತ್ತಾಗಬೇಕಂತಂದ್ರೆ ನೀವು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಲೇಬೇಕು. ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನೀವು ಬಿಡಿಸಲೇಬೇಕು. ಅವಾಗ ನಿಮ್ಗೆ ಏನಾಗುತ್ತೆ, ಎಷ್ಟು ಓದಿದ್ದೀರಿ, ನಾ ಇನ್ನು ಎಲ್ಲಿ ಓದಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತಾ ಹೋಗುತ್ತೆ. ನಮ್ಮಲ್ಲಿ ಹಲವಾರು ಒಂದು 100 ಕ್ವಶನ್ ಪೇಪರ್ ಇದಾವೆ ನಮ್ಮ ಚಾನಲಲ್ಲಿ. ಒಂದ್ಸರಿ ಏನು ಮಾಡ್ರಿ, ಅದ್ರ ಬಗ್ಗೆ ಗಮನ ಹರಿಸ್ರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ತಾವು ಇನ್ನೊಂದ್ಸರಿ ರಿವಿಷನ್ ಮಾಡ್ತೀನಿ ನೋಡಿ. ಮೊದಲಿಗೆ ಏನು ಮಾಡಬೇಕು, ನಿಮ್ಮ ಪ್ರಾಬ್ಲಮ್ಸ್ ಏನಿದೆ, ನಿಮ್ಮ ತೊಂದರೆಗಳೇನಿದೆ ಅದ್ರ ಬಗ್ಗೆ ಆದ್ಯತೆಯನ್ನು ತಗೊಳ್ರಿ, ಅದ ವಿಶ್ಲೇಷಣೆ ಮಾಡ್ಕೊಳ್ರಿ. ಹೌದ್ರಿ. ಆಮೇಲೆ ಆದ್ಯತೆಯನ್ನು ಕೊಡ್ರಿ, ಯಾವುದು ನೀವು ವೀಕ್ ಇದೀರಿ ಅದ್ರ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ರಿ. ಮತ್ತೆ ಈ ಪ್ರಚಲಿತ ಇರತಕ್ಕಂಥದ್ರ ಬಗ್ಗೆ ಹೆಚ್ಚು ಓದಿನ ಕಡೆ ಗಮನವನ್ನು ಕೊಡ್ರಿ. ಆಮೇಲೆ ವೇಳಾಪಟ್ಟಿಯನ್ನು ನಿಮ್ಮ ಶೆಡ್ಯೂಲ್ಗೆ ನೀವು ಅನುಕೂಲ ತಕ್ಕಂಗೆ ಮಾಡ್ಕೊಡ್ರಿ. ನಂತರ ಅಭ್ಯಾಸವನ್ನ ಏನು ಮಾಡಬೇಕು ಅಂತಂದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಮತ್ತೆ ಈಗ ಏನು ಮಾಡೆಲ್ ಕ್ವಶನ್ ಪೇಪರ್ ಇದೆಯಲ್ಲ ಅದ್ರ ಬಗ್ಗೆ ಹೆಚ್ಚು ನೀವು ಅವಾಗ ತೆಗೆದುಕೊಂಡ್ರಿ ಅಂತಂದ್ರೆ ನಿಮ್ಮ ಸಾಧನೆ ಯಶಸ್ವಿ ಆಗುತ್ತೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಪತ್ರಿಕೆಯಲ್ಲಿ
ಸಂಪನ್ಮೂಲಗಳನ್ನು ಹೇಗೆ ಕ್ರೋಢೀಕರಿಸಬೇಕು ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಸಂಪನ್ಮೂಲಗಳು ಮತ್ತು ಅವುಗಳ ತಂತ್ರಗಳು. ನೋಡಿ, ಸಂಪನ್ಮೂಲಗಳು ನೋಡಿ, ಯಾವಾಗಲೂ ಫಸ್ಟ್ ಯಾವುದೇ ಎಕ್ಸಾಮ್ ತಗೊಳ್ರಿ, ಅದಕ್ಕೆ ಏನು ಹೇಳ್ತಾರೆ ಅಂತಂದ್ರೆ ರೆಫರ್ ಮಾಡಬೇಕಾಗಿರುತ್ತೆ. ತಾವು 8ರಿಂದ 12ನೇ ತರಗತಿ ಬುಕ್ಗಳನ್ನು ಏನು ಮಾಡಬೇಕಾಗುತ್ತೆ, ರೆಫರ್ ಮಾಡಲೇಬೇಕಾಗುತ್ತೆ. ಇನ್ನು ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಮಾಣಿತ ಉಲ್ಲೇಖ ಗ್ರಂಥಗಳನ್ನು ನೀವು ತೆಗೆದುಕೊಳ್ಬೋದು. ದಿನಪತ್ರಿಕೆಗಳನ್ನು ನೀವು ಕಂಪಲ್ಸರಿ ಓದಲೇಬೇಕಾಗುತ್ತೆ, ಪ್ರಚಲಿತ ಘಟನೆಗಳನ್ನು. ನಂತರ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದ ಅಭ್ಯಾಸ ಪುಸ್ತಕಗಳನ್ನು ನೀವು ರೆಫರ್ ಮಾಡಿರಿ. ನಾನು ಬುಲ್ಬುಲೆ ಸರ್ ಬಗ್ಗೆ ಬುಕ್ಸ್ ನಾನು ನೋಡಿದ್ದೀನಿ, ಒಂಥರ ಚೆನ್ನಾಗಿದೆ, ಅದನ್ನು ನೀವು ರೆಫರ್ ಮಾಡ್ಬೋದು ಇಂಟ್ರೆಸ್ಟ್ ಇದ್ದರೆ. ಇನ್ನು ತಂತ್ರಗಳು ನೋಡಿ, ನೀವು ಯಾವ ರೀತಿ ತಂತ್ರಗಳನ್ನು ರೂಪಿಸ್ಕೋಬೇಕು, ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೇಕಾದ್ರೆ, ಎಕ್ಸಾಮನ್ನು ಪಾಸ್ ಆಗ್ಬೇಕಾದ್ರೆ ನೀವು ಯಾವ ರೀತಿ ತಂತ್ರಗಳನ್ನು ರೂಪಿಸ್ಕೋಬೇಕು ಅಂದ್ರೆ, ವಿಷಯನ ಅರ್ಥ ಮಾಡ್ಕೊಳ್ಬೇಕು, ಕೇವಲ ನೆನ್ಪಿಟ್ಕೊಳ್ಬಾರ್ದು. ವಿಷಯವನ್ನು ಬಹ್ಯಾಟ್ ಮಾಡಬಾರ್ದು, ಯಾವಾಗಲೂ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಅವಾಗ ನಿಮಗೆ ಹಂಗೆ ಪ್ರಶ್ನೆ ಕೇಳಿದ್ರು ನಿಮ್ಗೆ ಏನಾಗುತ್ತೆ, ಅಪ್ಲೈಡ್ ಕ್ವಶನ್ ಕೇಳಿದ್ರು ನಿಮಗೆ ಅರ್ಥ ಆಗ್ತದೆ. ಈ ತಂತ್ರವನ್ನು ನೀವು ಮೊದಲು ರೂಪಿಸ್ಕೊಳ್ಬೇಕು. ನಿಯಮಿತ ಪುನರಾವರ್ತನೆ ಯಶಸ್ವಿ ಕಲಿಕೆ. ನೋಡ್ರಿ, ಯಾವುದೇ ಒಂದು ವಿಚಾರವನ್ನ ನಿಯಮಿತವಾಗಿ ರಿವಿಷನ್ ಮಾಡದೆ ಹೋದ್ರೆ ನಮ್ಗೆ ಏನಾಗುತ್ತೆ, ಮರ್ತು ಹೋಗ್ತದೆ. ಈಗ ನೋಡ್ರಿ, ಒಂದು ಸಾರಿ ಓದಿದ್ದು 15 ದಿನ ನೆನಪಿರ್ತದೆ, 15 ದಿನದ ಒಂದ್ ಸಾರಿ ರೀಕಾಲ್ ಮಾಡಿದ್ರಿ ಅಂತಂದ್ರೆ ಅದು 3 ತಿಂಗಳವರೆಗೆ ನೆನಪಿರ್ತದೆ. 3 ತಿಂಗಳದ ಒಂದ್ ಸಾರಿ ಮತ್ತೆ ಓದಿದ್ರಿ ಅಂದ್ರೆ 1 ವರ್ಷ ಮಟ್ಟ ನಿಮಗೆ ನೆನಪಿರುವಂಥದ್ದು. ಇದನ್ನ ನೀವು ಪದೇ ಪದೇ ರಿವಿಷನ್ ಮಾಡಬೇಕು. ಓದಿರುವಂತ ಎಲ್ಲಾ ವಿಷಯವನ್ನ ರಿವಿಷನ್ ಮಾಡೋಕ್ಕಾಗಲ್ಲ. ನೀವು ಪ್ರತಿ ಸಾರಿ ಓದ್ಬೇಕಾದ್ರೆ ಕೀ ಪಾಯಿಂಟ್ ಅನ್ನ ಮಾಡ್ಕೊಂಡು ಇಟ್ಕೋಬೇಕು, ಅವನ್ನ ರಿವಿಷನ್ ಮಾಡ್ತಾ ಹೋಗ್ಬೇಕು. ಓಕೆ, ಸಮಯ ನಿರ್ವಹಣೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್, ಅದನ್ನ ಸರಿಯಾಗಿ ಬಳಸ್ಕೊಡ್ರಿ ಅಂತ. ಹಾಗಾಗಿ ಸಮಯ ನಿರ್ವಹಣೆ ಬಗ್ಗೆ ಹೆಚ್ಚಿನ ನಿಮ್ಮ ಗಮನ ಹರಿಸಬೇಕು. ನೀವು ಬೇಕಾದಂಥ ಕೆಲಸ ಮಾಡಿದ್ರು ಅಂತಂದ್ರೆ ಅದರ ಟೈಮನ್ನು ಶೆಡ್ಯೂಲನ್ನು ನೀವು ರೆಡಿ ಮಾಡಿಕೊಂಡು ಆ ಟೈಮ್ ಕರೆಕ್ಟಾಗಿ ನಾ ಇದೇ ಟೈಮ್ಗೆ ಓದಬೇಕು ಅಂದರೆ ಆ ಟೈಮ್ ನೀವು ಮಾಡಬೇಕಾಗುತ್ತೆ, ಓದ್ತಾ ಹೋಗಲೇಬೇಕಾಗುತ್ತೆ. ಇನ್ನು ಕಾಲ್ಫಾರ್ಮ್ ಆಗೋದು ಇನ್ನೂ ಟೈಮ್ ಇದೆ. ಸೊ ಈಗಿಂದ ನೀವು ಪ್ರಯತ್ನ ಮಾಡಿದ್ರಿ ಅಂತಂದ್ರೆ ಹೋಗಿ ಆ ಗೋಲನ್ನು ಮುಟ್ತೀರಿ. ಹಾಗಾದ್ರೆ ಬನ್ನಿ, ಯಶಸ್ವಿಗೆ ಬೇಕಾದ ಮನಸ್ಥಿತಿ ಹೇಗಿರ್ಬೇಕು ನಿಮ್ಮದು ಅಂತಂದ್ರೆ, ನೋಡಿ, ಶಿಕ್ಷಕರಾಗಿ ನಿಮ್ಮ ಪಯಣ ಈಗಾಗಲೇ ಆರಂಭವಾಗಿರುತ್ತದೆ. ಶಿಸ್ತು, ಕುತೂಹಲ ಮತ್ತು ಸಕಾರಾತ್ಮಕ ದೃಷ್ಟಿಯಿಂದ ಈ ಪ್ರಕ್ರಿಯೆಯನ್ನು ಸ್ವೀಕರಿಸಿ ನಿಮ್ಮ ಅಂತಿಮ ಗುರಿಯನ್ನ ನೆನಪಿಡಿ, ಮುಂದಿನ ಪೀಳಿಗೆಗೆ ಸ್ಫೂರ್ತಿ ನೀಡುವುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಗುರಿ ಏನೈತಿ ಅನ್ನೋ ಅದನ್ನ ಪದೇ ಪದೇ ನೆನಪು ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಉತ್ತಮ ಶಿಕ್ಷಕರು ಪುಸ್ತಕಗಳಿಂದಲ್ಲ, ಹೃದಯದಿಂದ ಬೋಧಿಸುತ್ತಾರೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕಿರಲಿ ಅಂತ ಹೇಳ್ತಾ, ಯಾರೆಲ್ಲ ಈ ಪತ್ರಿಕೆಗೆ ಅಥವಾ ಈ ಪರೀಕ್ಷೆಗೆ ಪ್ರೌಢಶಾಲಾ ಶಿಕ್ಷಕರಾಗೋದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೀರಿ, ನಿಮಗೆ ನಿಮ್ಮ ಯಶಸ್ವಿನ ಪಯಣಕ್ಕೆ ಶುಭಾಶಯಗಳು. ನಿಮ್ಮ ಯಶಸ್ಸು ಸಿಗಲಿ ಅಂತ ಹಾರೈಸುತ್ತಾ, ಇದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಹಲವು ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತೆ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಅಂತಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಟೈಪಿಂಗ್ ಮಾಡ್ಬೇಕಾದ್ರೆ ಆಗಿರುತ್ತೆ, ಅದನ್ನೇ ದೊಡ್ಡ ವಿಚಾರ ಅಂತ ಹೇಳಬೇಡಿ. ಸಮಯ ಬಹಳ ಇಂಪಾರ್ಟೆಂಟು. ನಾವು ಇಷ್ಟೆಲ್ಲ ಸಮಯ ತೆಗೆದುಕೊಂಡು ನಿಮಗೆ ಕ್ಲಾಸ್ ಮಾಡಿರ್ತೀವಿ, ನೀವು ಅಷ್ಟೇ ಸೀರಿಯಸ್ ಆಗಿ ಏನು ಮಾಡಬೇಕಾಗುತ್ತೆ, ಅದನ್ನು ತೆಗೆದುಕೊಳ್ಬೇಕಾಗುತ್ತೆ. ಕೆಲವೊಬ್ಬರು ಸರ್ ಇದು ಈಗ ಬರೆದ್ರೆ ಸರಿನಾ, ಹೀಗೆ ಬರೆದ್ರೆ ಸರಿನಾ, ನಾನು ಮಾಡ್ತೀನಿ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ನೀನೇನು ಮಾಡ್ತಾ ಇದ್ದೆ ಅದನ್ನು ನೋಡ್ಕೊಳ್ರಿ ಅಷ್ಟೇ, ಬೇರೆ ಏನಿಲ್ಲ. ಓದ್ರಿ, ಎಕ್ಸಾಮ್ ಪಾಸ್ ಆಗ್ರಿ, ಆಮೇಲೆ ಜಾಬ್ ಮಾಡಿರಿ, ಇಷ್ಟೇ ಇರೋದು. ಓಕೆ, ಎಲ್ಲರಿಗೂ ಇನ್ನೊಂದು ಸಾರಿ ನಿಮ್ಮ ಯಶಸ್ವಿ ಪಯಣಕ್ಕೆ ಶುಭಾಶಯಗಳು ತಿಳಿಸುತ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮ ಸ್ನೇಹಿತ LM ಕಂಕೂರಿ. ಧನ್ಯವಾದಗಳು.